ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ನೇಹಿತರೆ, ಇವತ್ತು ಬಂದು ನನ್ನ ಜೊತೆಗೆ ಇರೋದು ಧೀರಜ್ ಅಂತ. ನೋಡಿ, ಕಾಲೇಜ್ ಪಿ ಯು ಸಿ ಮೇಟು. ನಾವು ಬಂದು ಅರೌಂಡ್ ಯಾವಾಗ ಪ್ಲ್ಯಾನ್ ಮಾಡಿದ್ದು ಹಾಂ ಸ್ನೇಹಿತರೆ, ಆಲ್ಮೋಸ್ಟ್ ನನಗೆ 3 days ಹಿಂದೆಯೇ ಟಕ್ಕಂತ ಸಡನ್ನಾಗಿ ಫೋನ್ ಹಾಕಿ ಅವನಿಗೆ ಫೋನ್ ಮಾಡಿದೆ. ಈ ಥರ ಒಂದು ಮಾನ್ಸೂನ್ ರೈಡ್ಗೆ ಹೋಗೋಣ, ಇಲ್ಲ ಯಾಕೆ ಚಿಕ್ಕಮಂಗ್ಳೂರು ಸೈಡು ಆ ಕಡೆ ಎಲ್ಲಾದರೂ ಹೋಗೋಣ ಅಂತ. ಆಮೇಲೆ ಅಲ್ಲಿಂದ ನಮ್ಮ ಪ್ಲ್ಯಾನ್ ಸ್ಟಾರ್ಟ್ ಆಯಿತು. ನಾವು ಸ್ವಲ್ಪ ಬೇರೆ ಬೇರೆ ಜಾಗನ ನೋಡಿದ್ದೀರಿ. ಚಿಕ್ಕಮಂಗ್ಳೂರೇ ಅಲ್ಲ, ಯಾವ್ಯಾವ ಜಾಗ ನೋಡಿದ್ದೀರಾ ಅಂದರೆ ಮೂಡಿಗೆರೆ, ಕೊಟ್ಗೆಹಾರ ಮಿಡಲಲ್ಲಿ ಬರುತ್ತೆ. ಮೂಡಿಗೆರೆ, ಕೊಟ್ಗೆಹಾರ ಮಿಡ್ಲಲ್ಲಿ. ಆಮೇಲೆ ಈ ವ್ಲಾಗ್ ಬಂದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಮಾನ್ಸೂನ್ ರೈಡ್ ಆಗಿರುತ್ತೆ. ಫುಲ್ ವ್ಲಾಗ್ನ ನೋಡಿ ನೀವು ಕೂಡ ಫುಲ್ ಎಂಜಾಯ್ ಮಾಡ್ತೀರಾ. ಮತ್ತು ಇವಾಗ ನಮ್ಮ ರೈಡ್ನ ನಾವು ಸ್ಟಾರ್ಟ್ ಮಾಡಿ ಅಂದ್ಕೊಂಡಿರೋದು ಒಂದು ದೇವಸ್ಥಾನದಿಂದ. ಬನ್ನಿ, ಇವಾಗ ನಿಮಗೂ ತೋರಿಸ್ತೀನಿ ಯಾವ ದೇವಸ್ಥಾನಕ್ಕೆ ಹೋಗ್ತೀರಿ ಅಂತ. ಸರಿ, ಬನ್ನಿ ಇವಾಗ ರೈಡ್ ಸ್ಟಾರ್ಟ್ ಮಾಡೋಣ. ಬೇಗ ಟೈಮ್ ಆಗ್ತಾಯಿದೆ. ಟೈಮ್ ಬಂದು ಇವಾಗ 5:30 ಆಗಿದೆ. ಇವಾಗ ನಾವಿರೋದು ನೆಲಮಂಗ್ಲ ಟೋಲ್ ಹತ್ರ ಇರೋದು ಇವಾಗ ನಾವು. ಇವಾಗ ಇಲ್ಲಿಂದ ಬೇಗ ಹೊಡಬೇಕು. ಬನ್ನಿ, ಸಿಗ್ತೀನಿ ನಿಮಗೆ. ಫುಲ್ಲು ನಾನ್ ಸ್ಟಾಪು. ಇವಾಗ ಹಾಸನ ಕಡೆಗೆ ಹೋಗ್ತಿರೋದು. ನಾನ್ ಸ್ಟಾಪ್ ಒಂದೇ ಸತಿಗೆ ಇಲ್ಲಿಂದ ಡೈರೆಕ್ಟ್ ಹಾಸನ. ವ್ಯೂಗಳಂತೂ ಕ್ರೇಜಿ ಆಗಿದೆ. ಸ್ನೇಹಿತರೆ, ಈಗ ಫೈನಲಿ ದೇವಸ್ಥಾನಕ್ಕೆ ಬಂದಿದ್ದೀರಿ. ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ ಇವಾಗ ನೋಡಿ. ಜಸ್ಟ್ ಒಂದು ರೈಡ್ ಚೆನ್ನಾಗಾಗಲಿ ಅಂತ ಬಂದಿರೋದು ಫಸ್ಟು ಈ ದೇವಸ್ಥಾನಕ್ಕೆ. ಆಗಲೇ ನಮ್ಮದು ಮಾನ್ಸೂನ್ದು ಫಸ್ಟು ಮಳೆ ಬಂತು, ಅದರಲ್ಲಿ ನೆಂದು ಆಯಿತು. ಆಮೇಲೆ ಆದಮೇಲೆ ರೈನ್ ಕೋಟ್ ಹಾಕಿದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬೇಗ ದರ್ಶನ ಮಾಡಿಕೊಂಡು ಬಂದು ನಾಷ್ಟ ಮಾಡಿಕೊಂಡು ಆಮೇಲೆ ಇಲ್ಲಿಂದ ಹೊರಡಬೇಕು. ಸ್ನೇಹಿತರೆ, ಬಂದಿರೋದು ಬೇಳೂರಿಗೆ. ದರ್ಶನ ಮಾಡ್ಕೊಂಡು ಇವಾಗ ಆಚೆ ಬಂದ್ರಿ. ಇಲ್ಲೇನಂದ್ರೆ ಸ್ನೇಹಿತರೆ, ಇಲ್ಲಿ ನೋಡಿ ಕೆತ್ತನೆ ಎಲ್ಲ ಇರುತ್ತಲ್ಲ, ಅದು ನೋಡೋಕ್ಕೆ ಒಂಥರ ಖುಷಿ. ಇದೊಂದೇ ರೀಸನ್ಗೆ ನಾವು ಇಲ್ಲಿ ಬಂದಿದ್ದು. ನೀವೆಲ್ಲ ನೋಡಿರ್ತೀರ, ಗೊತ್ತು ಆಲ್ಮೋಸ್ಟು. ನಾವು ಇಲ್ಲಿ ಮಳೆ ಇರುತ್ತೆ ಅಂದ್ಕೊಂಡು ಬಂದ್ರಿ, ಆದರೆ ಇಲ್ಲಿ ಮಳೆ ಇಲ್ಲ. ಹೋಗ್ಲಿ, ದೇವಸ್ಥಾನನ ನೋಡಿಕೊಂಡು ಇವಾಗ ಇಲ್ಲಿಂದ ಬಿಡಬೇಕು. ಸ್ನೇಹಿತರೆ, ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಿರೋದು ನಾವು ಬ್ರೇಕ್ಫಾಸ್ಟಿಗೆ ಹೋಗ್ತಿದ್ದೀವಿ. ಲಂಚಿಗೇನೋ ಸ್ಪೆಷಲ್ ಇದೆ. ಬ್ರೇಕ್ಫಾಸ್ಟ್ಗೆ ಅದು ಶ್ರೀದೇವಿ ಕ್ಯಾಂಟೀನ್ ಅಂತ ಇಲ್ಲಿರೋರು ಒಬ್ರು ಹೇಳಿದ್ರು, ಅಲ್ಲಿ ಹೋಗ್ತೀನಿ ಅಂದರೆ ಇವಾಗ ಕ್ಯಾಂಟೀನ್ಗೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ ನೋಡಿ, ಇಲ್ಲೇ ತಿಂದಿತ್ತು ಆದರೆ ಆವ್ರೇಜು ಅಷ್ಟೊಂದು ಏನಿಲ್ಲ, ಬಟ್ ಚೆನ್ನಾಗಿತ್ತು ಊಟ. ಈಗ ಬಂದರೆ ಇಲ್ಲಿ ಟ್ರೈ ಮಾಡ್ಬೋದು. ಬೇರೆ ಕಡೆ ಎಲ್ಲೋ ಗೊತ್ತಿಲ್ಲ, ಯಾರೊಬ್ರು ಹೇಳಿದ್ರು, ಅದಕ್ಕೋಸ್ಕರ ಇಲ್ಲಿ ಬಂದು ಟ್ರೈ ಮಾಡಿದ್ರಿ. ಚೆನ್ನಾಗೈತೆ, ಬಂದು ಟ್ರೈ ಮಾಡಿ ನೀವು. ಬರೋಂಗಿದೆ ನೋಡಿ. ಇದು ಸರ್ಕಲ್ಲು, ಇದು ಬೇಲೂರು, ಇಲ್ಲಿ ಹೋಟೆಲ್. ಸರಿ, ಇವಾಗ ಇಲ್ಲಿಂದ ನೆಕ್ಸ್ಟ್ ಡೆಸ್ಟಿನೇಷನ್ ವೆಯ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವುದು ಅಂತ. ಸ್ನೇಹಿತರು, ಫೈನಲಿ ಲೊಕೇಶನ್ಗೆ ಬಂದ್ರಿ. ಏನು ಕ್ರೇಜಿ ಆಗೈತೆ ಅಂದರೆ ಲೊಕೇಶನ್ನು. ಫಾಗ್ ತುಂಬ ಐತೆ, ಆದರೂ ನನ್ನ ಮುಂದೆ ಒಂದು ಐತೆ. ಇದು ಕಾಳಭೈರೇಶ್ವರ ಸ್ವಾಮಿ ಟೆಂಪಲ್ಲು. ನಾವಿರೋದು ಇವಾಗ ದೇವರ ಮನೆಯಲ್ಲಿ. ಕಾಳಭೈರೇಶ್ವರ ಸ್ವಾಮಿ ಟೆಂಪಲ್ಲು. ಇದ್ರ ಮುಂದೆ ನೀವು ವ್ಯೂ ನೋಡಿದ್ರೆ ಹೆಂಗೈತೆ ಅಂದರೆ ಕಳೆದೋಗ್ತೀರಾ. ಈ ವ್ಯೂನ ಆಮೇಲೆ ತೋರಿಸ್ತೀನಿ. ಇವಾಗ ಫಸ್ಟು ಮೇಲೋಗಿ ಬಂದ್ಬಿಡೋಣ. ಮೇಲೋಗಿ ಬಂದು ಆಮೇಲೆ ವ್ಯೂನ ತೋರಿಸ್ತೀನಿ. ನೀವು ನೋಡಿದ್ರೆ ಅಂತೂ ಸೀರಿಯಸ್ ಆಗಿ
ನಾನು ಫಸ್ಟ್ ಟೈಮ್ ಬರ್ತಿರೋದಲ್ಲ, ನನಗೊಂಥರ ಏನಂತಾರೆ ನೋಡಿದ ತಕ್ಷಣ ಪ್ಲೇಸ್ನ ಹೆಂಗೆ ಅನ್ಸ್ಬೇಕಂದ್ರೆ ಈ ಪ್ಲೇಸಿಗೆ ಬರಬೇಕಿತ್ತು ಆ ಥರ ಅನಿಸ್ಬೇಕಿತ್ತು ನನಗೆ. ಈ ಪ್ಲೇಸಿಗೆ ಬಂದಮೇಲೆ ಏನೋ ಒಂಥರ ಗುಡ್ ವೈಬ್ಸು, ಕಾಮ್ನೆಸ್ಸು, ಏನು ಬೇಡ ಇದೊಂದು ಎಂಜಾಯ್ ಮಾಡೋಣ ಆರಾಮಾಗಿ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಇವಾಗ ಫಸ್ಟು ಮೇಲೋಗಿ ಬರೋಣ. ಮೇಲೆ ಹೋದರೆ ಏನೂ ಕಾಣಿಸಲ್ಲ ಅಂತ ಗೊತ್ತು, ಆದರೂ ಇಷ್ಟು ದೂರ ಬಂದಿದ್ದೀರಲ್ಲ ಒಂದು ಸತಿ ಮೇಲೆ ಟ್ರಕ್ ಮಾಡಿಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಹೋಗೋಣ. ಗಾಡಿ ಅಲ್ಲಿ ಪಾರ್ಕ್ ಮಾಡಿ. ಸ್ನೇಹಿತರೆ ಇವಾಗ ಮೇಲೆ ಕರ್ಕೊಂಡು ಹೋಗ್ತೀವಿ. ಸ್ನೇಹಿತರೆ ಇವಾಗ ಟ್ರಕ್ ಸ್ಟಾರ್ಟ್ ಮಾಡಿದ್ದೀರಿ. ಜಾಸ್ತಿ ದೂರ ಏನಿಲ್ಲ, ಕಮ್ಮಿನೇ, ಏನೋ ಒಂದು 20 ನಿಮಿಷದಲ್ಲಿ ಹತ್ಬಿಡ್ಬೋದು ಅನ್ಕೊತೀನಿ. ಅದ್ರ ವ್ಯೂ ಅಂತೂ ಕ್ರೇಜಿ ಆಗೈತೆ ನೋಡಿ ನೀವು. ಸ್ನೇಹಿತರೆ ಈ ಒಂದು ದೇವ್ರನ್ನೇ ಇಲ್ಲಿರೋ ಊರ ಜನ ಎಲ್ಲ ನಂಬಿ ಇಲ್ಲಿ ಬಂದು ಅವ್ರಿಗೇನು ಬೇಕೋ ಅದನ್ನು ಕೇಳ್ಕೊಂಡು ಅರ್ಕೆ ತೀರಿಸ್ಕೊಂಡು ಇದು ಮಾಡಿಕೊಂಡು ಈ ಒಂದು ದೇವರು ಈ ಊರನ್ನ ಕಾಪಾಡ್ತಿದೆ ಅಂತ ಇಲ್ಲಿರೋ ಊರಿನ ಜನದ ನಂಬಿಕೆ. ಸ್ನೇಹಿತರೆ ದೇವರ ಮನೆದು ಈ ಒಂದು ವ್ಯೂ ಅಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು. ನಾನು ಫಸ್ಟ್ ಟೈಮ್ ಬಂದಿರೋದು. ಸೀರಿಯಸ್ಸಾಗಿ ಬೇರೆ ಎಕ್ಸ್ಪೀರಿಯೆನ್ಸು ಬೇರೆ ಲೆವೆಲ್ ಆಗಿತ್ತು. ಲಾಸ್ಟ್ ಟೈಮ್ ವ್ಯೂನ ನೋಡಿ ಫುಲ್ ದೇವರ ಮನೆದು ಹೇಗಿದೆ ಕಂಪ್ಲೀಟ್ ವ್ಯೂ. ಇದು ಕಲ್ಯಾಣಿ, ಅದು ದೇವ್ರ ಮನೆ ಬೆಟ್ಟದ ಮೇಲೆ ವ್ಯೂ ಪಾಯಿಂಟು, ಇದು ದೇವಸ್ಥಾನ. ಇವಾಗ ಲೊಕೇಶನ್ಗೆ ರೀಚ್ ಆದ್ರಿ. ಇವಾಗ ನಾವೆಲ್ಲಿಗೆ ಬಂದಿರೋದಂದರೆ ರೀಚ್ ಆಗಿದ್ದೀವಿ. ರಾಣಿ ಜರಿ ಬೆಟ್ಟಕ್ಕೆ. ಗಾಡಿ ಹೋಗ್ಬೋದಿತ್ತು ನಾವು. ಓ ಸ್ನೇಹಿತರೆ ಗಾಡಿ ಅಂತೂ ಎತ್ಕೊಂಬರೋಕ್ಕೆ ಅಯ್ಯೋ, ಗಾಡಿಯಲ್ಲೆಲ್ಲ ಇಲ್ಲೆಲ್ಲ ಬರೋಕ್ಕೆ ತುಂಬ ಕಷ್ಟ. ಇದು ಕಷ್ಟ. ಇಲ್ಲಿ ನೋಡಿ ಹೆಂಗೈತಿ ಇನ್ನ. ಅದಕ್ಕೆ ಇವಾಗ ಇಲ್ಲಿಂದ ಟ್ರಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಅಂದ್ಕೊಂಡಂಗೆ ಇವಾಗ ಸ್ವಲ್ಪ ಮಳೆ ಬರ್ತೈತೆ. ಸಖತ್ ಪಿಚ ಅಂತ ಇದೆ. ಯಾವ ಗಾಡಿ ಹೋಗಿದ್ಯಾ? ಜೀಪ್ಗಳು ಅನ್ಕೊತೀನಲ್ಲ, ಜೀಪ್ಗಳು ಹೋಗಿ ನೋಡಿ ಹೆಂಗಿದೆ. ಅದಕ್ಕೆ ಗಾಡಿ ಎಲ್ಲ ಬರೋಕ್ಕಾಗಲ್ಲ, ಅದಕ್ಕೋಸ್ಕರ ಇವಾಗ ಇಲ್ಲಿಂದ ಟ್ರಕ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಫುಲ್ಲು ರೈನ್ ಕೋಟ್ ಹಾಕ್ಕೊಂಡು ಟ್ರಕ್ ಮಾಡಿಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ ಹೇಗಿದೆ. ಸ್ನೇಹಿತರೆ ಇವಾಗ ರಾಣಿಜರಿ ವ್ಯೂ ಪಾಯಿಂಟ್ಗೆ ಟ್ರಕ್ ಮಾಡ್ತಾಯಿದ್ದೀವಿ. ಇದು ನೋಡಿ, ಇದು ರಾಣಿಜರಿ ವ್ಯೂ ಪಾಯಿಂಟು. ಇಲ್ಲೋದ್ರೆ ಬಂಡಜೆ ಮತ್ತು ಬಳ್ಳಾರಾಯನ ದುರ್ಗ ಫೋರ್ಟ್ ಅಂತ. ಬಳ್ಳಾರಾಯನ ದುರ್ಗ ಫೋರ್ಟಿಗೆ ಹೋಗಬೇಕು ಅಂತ ಇದ್ವಿ, ಆದರೆ ಅದೇನೋ ಇವಾಗ ಕ್ಲೋಸ್ ಆಗಿ ಬಿಡ್ತಿಲ್ವಂತೆ. ಅದಕ್ಕೋಸ್ಕರ ಇವಾಗ ಇಲ್ಲಿಗೆ ಹೋಗಿ ನೆಕ್ಸ್ಟು ನೋಡೋಣ ಏನು ಮಾಡೋದು ಅಂತ. ನೆಕ್ಸ್ಟು
ಹೋಗಿ ಒಳ್ಳೆ ಊಟ ತಿನ್ನಬೇಕು. ಸಖತ್ ಟಯರ್ಡ್ ಬೇರೆ ಆಗ್ತಿದೆ. ಆವಾಗಲೇ ನಾವು ತಿನ್ನಬೇಕು ಅಂದ್ಕೊಂಡಿರೋ ಪ್ಲೇಸಲ್ಲಿ ಇದ್ವಿ, ಆದರೆ ಅವಾಗ ಹೊಟ್ಟೆ ಎಸೀತಾ ಇದ್ದಿಲ್ಲ. ಇವಾಗ ಹೊಟ್ಟೆ ಎಸೀತಾ ಇದೆ. ಬನ್ನಿ ಇವಾಗ ನಿಮಗೂ ವ್ಯೂ ತೋರಿಸ್ತೀನಿ. ವ್ಯೂ ನೋಡಿ ಎಂಜಾಯ್ ಮಾಡಿ. ಸ್ನೇಹಿತರೆ, ವ್ಯೂ ಅಂತೂ ಕ್ರೇಜಿ ಆಗೈತೆ. ಸೀರಿಯಸ್ ಆಗಿ ಸ್ನೇಹಿತರೆ, ವ್ಯೂ ಅಂತೂ ಇಲ್ಲಿ ಸೈಗಾಗೈತೆ. ಒಂದ್ಸತಿ ಬಂದು ವಿಸಿಟ್ ಮಾಡಿ. ಲಾಸ್ಟ್ ಟೈಮ್ ವ್ಯೂನ ನೋಡ್ಕೊಳ್ಳಿ, ರಾಣಿ ಜರಿದು ಹೇಗಿದೆ ಅಂತ. ಅಲ್ಲೆಲ್ಲ ಸ್ವಲ್ಪ ಫಾಗ್ ಕವರ್ ಆಗೈತೆ, ಆವಾಗಲೇ ನೋಡಿದ್ರಲ್ಲ ಅದೇ ಇರೋದು. ಆದರೆ ಸೈಕ್ ಕ್ರೇಜಿ ಆಗೈತೆ, ತುಂಬ ಇಷ್ಟ ಆಯಿತು. ನೋಡಿ, ಇದು ಎಂಟ್ರಿ ಆಗೋದು ಇಲ್ಲಿಂದ. ಒಂದು ವ್ಯೂ ಐತೆ ನೋಡಿ. ಸರಿ ಸ್ನೇಹಿತರೆ, ಇವಾಗ ರಾಣಿ ಜರಿಗೆ ಬಾಯ್ ಹೇಳೋ ಸಮಯ. ನೋಡಿ, ಇಲ್ಲಿಂದನೇ ಟ್ರಕ್ ಸ್ಟಾರ್ಟ್ ಮಾಡೋದು. ಇಲ್ಲಿಗೆ ಹೋದರೆ ಬಳ್ಳಾರಿಯನ್ ದುರ್ಗ ಫೋರ್ಟು, ಅದು ಕ್ರೇಜಿ ಆಗೈತೆ. ಆದರೆ ಇವಾಗೇನೋ ಓಪನ್ ಇಲ್ವಂತೆ, ಅದಕ್ಕೋಸ್ಕರ ಹೋಗ್ತಿಲ್ಲ. ಅದಕ್ಕೂ ಪ್ಲ್ಯಾನ್ ಇತ್ತು, ಇದಕ್ಕೆ ಹೋದ್ಮೇಲೆ ಅದಕ್ಕೆ ಹೋಗೋಣ ಅಂತ. ಇವಾಗ ಅದು ಕ್ಲೋಸ್ ಐತೆ. ಮತ್ತು ಇದೇ ಮಾನ್ಸೂನಲ್ಲಿ ಇನ್ನೊಂದು ರೈಡ್ ಬರ್ತೀನಿ, ನೋಡೋಣ ಅವಾಗ ಏನೇನು ಕವರ್ ಮಾಡೋಕ್ಕಾಗುತ್ತೆ ಅಂತ. ಸ್ನೇಹಿತರೆ, ಫೈನಲಿ ಕೊಟ್ಟಿಗೆ ಆರಾಗೆ ಬಂದ್ರಿ. ಇವಾಗ ಇಲ್ಲಿ ನಾವು ಫೇಮಸ್ ಒಂದು ಅಂಗಡಿ ಐತೆ, ಧೀರಜ್ ಯಾವಾಗಲೂ ಇಲ್ಲ ಅಂತ ಬಂದು ತಿನ್ನೋದು. ಇಲ್ಲೇನೋ ಒಂಥರ ಫೇಮಸ್ ಅಂತೆ, ಏನೋ ಒಂಥರ ಟೇಸ್ಟು ಚೆನ್ನಾಗಿರುತ್ತಂತೆ, ಅದಕ್ಕೋಸ್ಕರ ಇಲ್ಲೇ ಬಂದ್ರಿ. ಈ ಗಾಡೀಲಿ ಟ್ರಾವೆಲ್ ಮಾಡೋರು ಯಾರ್ಯಾರಿಗೆ ಈ ಕಾಲು ನೋವು ಎಲ್ಲೆಲ್ಲಿ ಯಾವ ಪಾರ್ಟ್ಸಲ್ಲಿ ಬರುತ್ತೆ ಅಂತ ಗೊತ್ತಿರುತ್ತಲ್ಲ, ಅವರಿಗೆ ಆ ಪೇನ್ ಇವಾಗ ನನಗೆ ಫೀಲ್ ಆಗ್ತಾಯಿದೆ. ಹೆವಿ ಸಖತ್ ನೋವ್ತಿದೆ, ಕೂತ್ಕೊಳ್ಳೋಕೆ ಆಗ್ತಿಲ್ಲ. ನಾವು ಬಂದಿರೋದು ಇಂಟರ್ಸೆಪ್ಟರ್ 650ಯಲ್ಲಿ. ಹೆವಿ ಪೇನು. ನಿಂಗೇನು ಅನಿಸ್ತಾ ಇದೆ? ಕಾಲು ನೋವು ಅವಾಗಿಂದ ಅವನೇ ಓಡಿಸ್ತಾವ್ನು ಗಾಡಿನ. ನಂಗೆ ಹೆವಿ ಕಾಲು ನೋವು ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಇವಾಗ ಇಲ್ಲಿ ನೀರು ದೋಸೆ ತಿನ್ಕೊಂಡು ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತೀರಂತ ವೆಯ್ಟ್ ಮಾಡಿ. ನೆಕ್ಸ್ಟ್ ಪ್ಲೇಸು ತುಂಬ ಆಸಮ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುತ್ತೆ.